ಓ ಪೊದ್ದು ಡರ್ಲಿಂಗು, ಆರಾಮಾಗಿ ತಣ್ಣಗಿಲ್ ಕುಂತ್ಕ. ಅಲ್ಲಿ ನಿನ್ನ ನಾದಿನಿ ಸುಮಿ ಹೋಗಿ 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 ಆ ನಿಂದು 10 ಲೀಟ್ರ್ ಹಾಲ್ನ ಒಂದೇ ಕಿತ ಸೋಗಯ್ಯ ನುಂಗ್ ನೀರು ಕುಡ್ದವಳೆ. ಏನು ನುಂಗ್ ನೀರ್ ಕುಡ್ದವಳೆ ಅಂತಂದ್ರೆ ಏನ್ ಮಾಡಿದ್ಲು ಭೈರವ? 10 ಲೀಟರ್ ಹಾಲ್ನ ಕದ್ದು ಹೊತ್ಕೊಂಡೋಗಿ ಎಲ್ಲನೂ ಹೋಟ್ಲು ರತ್ನಮ್ಮಂಗ್ ಮಾರಾಕವಳೆ. ಅಯ್ಯೋ 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 ಅಯ್ಯೋ, ನನ್ನ ಮಗಂಗೆ ಏನು ಬರ್ತದೆ ದೊಡ್ಡ ಪತ್ತು ದೊಡ್ಡ ರೋಗ ಅಂತ ನನಗೆ ಗೊತ್ತಿಲ್ವೇ? ನನ್ನ ಮಗ ಯಾವಾಗೂನುವೆ ತಿಕ್ಲು ತಿಕ್ಲು ತಿಕ್ಲಂಗೆ ಆಡ್ತಿರ್ತಾನಲ್ಲ, ಬೇವರ್ಸಿ ನನ್ನ ಮಗ. ಅಯ್ಯೋ ನಾನೆಲ್ವಾ ಬೇವರ್ಸಿ, ನನ್ನೇ ಬೈಕತಾ ಇದ್ದೀನಿ. ಥು, ಅಲ್ಲ ನನ್ನ ಮಗಂಗೆ ಏನು ಬಂದಿರೋದು ಎಷ್ಟು ಕಿತ್ತ ಹೇಳ್ತೀನಿ. ಅಯ್ಯೋ ಬಿಸಿನೆಸ್ಸಾಗೆ ಸಂಬಂಧಿಕರನ್ನ ಮೊದ್ಲಿಕ್ಕೆ ಹಾಕಬೇಡ ಕಣ, ಕಿತ್ತಾಟಗಳು ಬರ್ತವೆ. ನನ್ನ ಮಾತು ಕೇಳ ಅಂದ್ರೆ ಕೇಳೋದೇನೇ ಇಲ್ಲ. ಒಸಿ ನನ್ನ ಕೇಳ್ತಾನೆ ಅನ್ಕಂಡ? ಇಲ್ಲ ಇಲ್ಲ ಇಲ್ಲ, ಆಡಿದ್ದೆ ಆಟ ಊಡಿದ್ದೆ ಲಗ್ಗೆ. ಬೇವರ್ಸಿ ನನ್ನ ಮಗ, ಅವನು ಮೊದಲು ಮೇಟ್ ತಗೊಂಡಾಗ್ಬೇಕು ಅವನಿಗೆ. ಯವ್ವ 10 ಲೀಟ್ರ್ ಒಂದೊಂದು ಕಿತ ಎತ್ತಾಕ್ಬಿಟ್ರೆ ಇನ್ನ ನಾವಿನ್ನ ಉಳ್ಸೋದೇನು, ನಾವಿನ್ನ ಸೇವಿಂಗ್ ಮಾಡೋದೇನು? ಎಲ್ಲ ಶೇವಿಂಗ್ ಮಾಡ್ಬಿಡ್ತಾವಳೆ ಎಲ್ಲನೂ ಕೊಂತ್ರಿ. ನನಗೆ ಗೊತ್ತಿಲ್ಲ ಇಸಿಯ ಸರಿಯಾಗಿ, ನೀನು ಹೇಳಿದಕ್ಕೆ ಏನೇ ಗೊತ್ತಾಗಿದ್ದು. ಅಯ್ಯೋ ತಲೆ ಕೆಟ್ಟು ಕ್ಯಾರಾಡಿದ್ಬಿಟ್ಟೈತಪ್ಪ, ಏನ್ ಮಾಡ್ಲಿ? ಈಗ್ಲೂನುವೆ ಹಸುವಿಂತಾಗೇನೆ ನೀ ಅವಳೆ. ಏನಾರ ಸಿಗ್ತದೇನೋ ಸಂಜೆ ಹಾಲು ಕರಿಯೋ ಟೇಮ್ ಆಯ್ತಲ್ಲ, ಏನಾರ ಸಿಗ್ಗಿಕ್ತದೇನೋ ಬಡ್ದು ಬಾಯಿಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ತುದಿಗಲ್ಲ ಕಾಯ್ಕೊಂಡು ನಿಂತವಳೆ. ನೋಡು, ಬಿಡ್ಬೇಡ, ಹೋಗ್ ಸರಿಯಾಗಿ ಗಾಳಿ ಬಿಡ್ಸು, ಓಡ್ ಕಳ್ಸೋರ್ನ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಉಂಡೆನಮ್ಮ, ನಿನ್ಗೂ ನಿನ್ನ ಮಗಂಗೆ ಇಬ್ರಿಗೂನುವೆ. ಗೊತ್ತಲ್ಲ, ಸುಮಿ ಕಾಲಿಗೆ ಕೂದ್ಲು ಅಂತಂದ್ರೆ ಬುಡುನಾಸ್ನ ಮಾಡಗಂಟ ಅವಳು ಹಾಕಿಲ್ಲ. ಅವಳು ಮಗ ಇಬ್ರು ಅಷ್ಟೇನಿಯ ಒಂದೇ ಕಿತ ಬುಡುನಾಸ್ನ ಮಾಡ್ಬೇಕವ್ರು. ಯವ್ವ ಲೆಕ್ಕ ಹಾಕು, ಎಂತ ಕ್ಯಾಮೆ ಮಾಡ್ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ನನ್ನ ಮಗ ನನಗೆ ಹೇಳಲ್ಲ ಕೇಳಲ್ಲ ಮಾಡಲ್ಲ. ಯವ್ವ ಇವನ್ ಬಂದಿರೋ ದೊಡ್ಡಪ್ಪತ್ ನನ್ನ ಮಗಂಗೆ ಏನೇ ಹೇಳು ಬರವ. ನನ್ನ ಮಗಂಗಂತೂ ಬುದ್ಧಿ ಹೇಳಕ್ಕಾಗಕ್ಕಿಲ್ಲ. ಅರ್ಧಂಬರ್ಧ ತಲೆ ಇಕ್ಕೊಂಡು ಅರ್ಧಂಬರ್ಧ ದಾಟ ಆಡ್ತಾನೆ. ಬೇಕು ನನ್ನ ಮಗ. ನಡಿ ಬೇರ ನಡಿ. ಅಯ್ಯೋ ಅವನು ನಂಬ್ಕೊಂಡ್ರೆ ಆಯ್ತದ? ನಾನೇ ಗಾಳಿ ಬಿಡಿಸ್ಬಿಟ್ಟು ಬರ್ತೀನಿ ಅವಳು ಸುಮಿಗೆ. ಹಾಲು ಹೊತ್ಕೊಂಡೋಗಿ ಮಾರ್ತಾವಳೆ ಅಂತ ಹೇಳಿದ್ರೆ ಹೆಂಗೆ ಹೇಳು? ಅಲ್ಲ ಒಂದು ಮಾತು ನನಗೆ ಗೊತ್ತಿಲ್ಲ. ನಡಿ ನಡಿ, ಹಿಂಗೆ ಬಿಟ್ರೆ ಮುಳುಗಿಸ್ ತೇಲಿಸ್ಬಿಡ್ತಾಳೆ. ಬಾ ಪದ್ದು ಡರ್ಲಿಂಗು, ಬಾ ಬಾ. ಈ ನಡುವೆ ನಾನು ಯಾಕೋ ಬರೀ ಫಿಟ್ಟಿಂಗ್ ಮಾಸ್ಟರ್ ಆಯ್ತಾ ಇದ್ದೀನಲ್ಲ. ಆದ್ರೆ ನಮ್ಮ ಪದ್ದು ಡರ್ಲಿಂಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲ ಸುಮಿ ಮಾಡೋದು ಸರಿನೇ, ಒತ್ಕೊಂಡೋಗಿ ಮಾರಾಕ್ಬಿಟ್ರೆ ಪಾಪ ಏನು ಮಾಡಬೇಕು? ಇಲ್ಲಿರೋರೆಲ್ಲನೂ ಏನು ಬಾಯಿ ಹೊಡ್ಕೋಬೇಕಾ? ಸುಮ್ಮನೆ ಬಿಡೋಕ್ಕಾಗಕ್ಕಿಲ್ಲ. ಇರು, ಸರಿಯಾಗೈತೆ. ಪೊದ್ದು ಡಾರ್ಲಿಂಗು ಸರಿಯಾಗಿ ಸುಮಿಗೆ ಸರಿಯಾಗಿ ಉಗುತು ಬಿಸಾಕ್ಬಿಡ್ತಾಳೆ. ಹೋಯ್ತದ ಅವಾಗ. ಇನ್ನು ಹಾಲೆ ಕರಿತಿಲ್ಲ, ಸಂಜೆನೂ ಹಾಲು ಕರಿತಾಳೆ ತಾನೆ. ದಿನಕ್ಕೆ 2 ಟೈಮ್ ತಾನೆ ಹಾಲು ಕರಿಯೋದು, ಬೆಳಿಗ್ಗೆ ಒಂದು ಕಿತ ಸಾಯಂಕಾಲ ಒಂದು ಕಿತ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಕರಿಬೇಕಿತ್ತೆ, ಇನ್ನು ಯಾಕೋ ಕರೆದಿಲ್ಲ ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳ್ಬಿಟ್ಟು. ಅಣ್ಣ ಅಣ್ಣ, ಹಾಲು ಕರಿಯಕ್ಕಿಲ್ವೇ? ಯಾಕೋ ಕೇಳಿಸ್ಕೊತಾನೆ ಇಲ್ಲ. ಹೆಂಗೋ ದಿನಕ್ಕೊಂದು 600 ರೂಪಾಯಿ ಮಾಡ್ಕೊಂತೀನಿ ನಾನು. ಹೆಂಗೋ ಆಯ್ತದೆ. ನೋಡೋಣ ಇರು, ಇನ್ನೂ ಏನೇನು ಇದಾಯ್ತದೋ. ಎಷ್ಟೆಷ್ಟು ಆಯ್ತದೋ ಹಾಲು ಹೊತ್ಕೊಂಡೋಗಿ ಹೆಂಗೋ ಹೋಟ್ಲೆ ಅಮ್ಮಂಗೆ ಕೊಟ್ರೆ ಎತ್ಕೊತಾಳೆ. ಕಮ್ಮಿ ರೇಟನ ಬರಲಿಲ್ಲ. ಏನೇ ನಮ್ಮ ಅಪ್ಪನ ಮನೆ ಗಂಟೆನಾರ ಹೋಗ್ಬೇಕಾ? ಲೇ ಸುಮಿ, ಇಲ್ಲೇನೆ ಮಾಡ್ತಾ ಇದೀಯಾ? ಓ ಅದಕ್ಕೆ ಸಂದಕಿದ್ದೀರಾ? ಅಯ್ಯೋ ಬರ್ರಿ ಬರ್ರಿ. ಏನಿಲ್ಲ ಅದಕ್ಕೆ, ನಿಮ್ಮ ಮಗಂಗೆ ಕೆಲಸ ಮಾಡೋಕೆ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಕೆಲ್ಸಕ್ಕೆ ಮಾಡಿಕೊಂಡವನಿ. ನನ್ನ ಮಗ ಇಲ್ಲೇ ನೀ ಕೆಲಸ ಮಾಡ್ತಿರೋದು. ಈಗ ತಾನೇ ನೀ ಒಂದು ಸ್ವಲ್ಪ ದನಗಳು ನೋಡ್ಕೊಂಡು ಮೈ ತೊಳೆಯೋಕೆ ಅಂತ ಕರ್ಕೊಂಡು ಹೋದ. ಅದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ. ನೀ ಸಂದಕಿದ್ದೀರ ಅದಕ್ಕೆ? ಯಾವ ಕಾಲ ಆಯ್ತಪ್ಪ ನಿಮ್ಮ ನೋಡಿ. ಈ ನಡುವೆ ಕಾಣದೇನೇನಿಯಾ ಇಲ್ಲ. ನೀವಂತೂ ಲೆಂಬಿಟ್ಟುಗ್ಲಾಡಿ ಮೆಟ್ ತಕೊಂಡು ಹೊಡೆದು ಬಿಡ್ತೀನಿ. ಕಾಣಕ್ಕಿಲ್ಲ ಗೀಣಕ್ಕಿಲ್ಲ, ನಿನಗೆ ಯಾಕೆ ನನ್ ಕಾಣಿಸ್ಬೇಕು? ಏಯ್, ಬೆಳಿಗ್ಗೆ ಹಾಲು ಕದ್ದಿರೋದು ನಿಜನಾ ಸುಳ್ಳ? ಅಯ್ಯೋ 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 ಅಯ್ಯೋ, ಇದೇನದ್ಗೆ ಹೇಳ್ತಿದ್ಯಾ? ನಾನು ಹಾಲು ಕದ್ದಿದ್ದೀನಿ ಅಂತ ಹೇಳ್ತಿದ್ಯಾ? ನಾನು ಹಾಲು ಕದಿಯೋ ಥರ ಕಾಣಿಸ್ತೀವನ? ಬಡವ್ರು ಇರ್ಬೋದು, ಆದರೆ ಕಳ್ಳರಲ್ಲ. ಏನು ಅನ್ಕೊಂಬಿಟ್ಟಿದ್ದೀಯ ಅದಕ್ಕೆ ನೀವು? ನಾನು 3 ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಬಿಟ್ಟಿದ್ದೀಗ? ನನಗೇನು ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ದೀಗ? ಏನು ಅನ್ಕೊಂಬಿಟ್ಟಿದ್ದೀಗ ನೀನು? ನನಗೂ ಮಾನ ಮರ್ಯಾದೆ ಸೂಡು ಸರತ್ತು ಎಲ್ಲನೂ ಐತೆ. ನಾನು ಹಿಂಗೆಲ್ಲನೂ ಹಾಲು ಕದಿಯಾಳ ಥರ ಕಾಣಿಸ್ತೀನ ನಾನು? ಯಾರು ಹೇಳಿದ್ ನಿನಗೆ?
ಕರ್ಸೋ ಬೇವರ್ಸಿ ತಲೆ ತೆಗಿತೀನಿ. ಹ್ಞೂ, ನಾನೇನಾರ ಕದ್ಕೊಂಡು ಹೋಗ್ಬಿಟ್ಟಿದ್ರೆ ನನ್ನ ನಿನ್ನ ಮಧ್ಯೆ ತಂದಾಕ್ಬೇಕು, ನನ್ನ ಬೀದಿಗೆ ತಕೊಂಬಿಟ್ಟು ಬರಬೇಕು. ಹಂಗೆ ನೆನೆಯ ನನಗೊಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಕು ಅಂತ ನೆನೆಯ ಹಿಂಗೆಲ್ಲನೂ ಎಲ್ಲ ಫಿಟ್ಟಿಂಗ್ ಇಕ್ತವ್ರೆ ನನ್ನ ನಿನ್ನ ಮಧ್ಯೆ. ನಾನು ನೀನು ಸಂದಕ್ಕಿರಬಾರ್ದು ಅಂತ ಹೇಳ್ಬಿಟ್ಟು ಯಾರು ನಮ್ಗೆ ಆಗ್ಬಾರ್ದಿರೋರೆ ಹಿಂಗೆಲ್ಲ ಹೇಳ್ಕೊಟ್ಟಿರ್ತಾರೆ. ನೀವು ಸ್ಯಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸರಿನೇ? ನಾನು ಎಲ್ಲನೂ ಸಂದಾಗ ನೋಡ್ಕೊತಿದ್ದೀನಿ ಹಸುಗಳ್ನ. ನನ್ನ ಕಳ್ಳಿ ಅಲ್ಲ ಅತ್ಗೆ. ನಂಬೇಡ ಸುಮ್ಮಿನ್ ಮಾತ್ರ ನಂಬೇಡ. ಆ ನಮ್ಸಿ ಮೋಸ ಮಾತ್ರ ಹೋಗ್ಬೇಡ ಪುದಿ, ಮೋಸ ಹೋಗ್ಬೇಡ. ದೊಡ್ಡ ಕಳ್ಳಿ ನಿಜವಾಗ್ಲೂ ಕತ್ಕೊಂಡೋಗೋಳೆ, ಬಿಡ್ಬೇಡ. ಮುಚ್ಚೆ ಬಾಯಿ. ಅಯ್ಯ ಮಿಂಡ್ರಿ, ಏನ್ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟ? ಏನ್ ಸಾಚು ತರ ಪೋಜ್ ಕೊಡೋದ್ ನೋಡು. ನೀನ್ ಯಾ ಸೀಮೆ ಸಾಚನಲೇ ಮುಚ್ಕೊಂಡಿರೆ ನೋಡು. ನೀನು ನಿನ್ನ ಮಗ ಇಬ್ರು ಇಲ್ಲಿಂದ ಬಿಟ್ಟು ಒಯ್ತಿದ್ರೆ ಸರಿ. ಏನಾರ ಹಿಂಗೇನ ಊತರ ಮಾಡ್ಕೊಂಡು ಇಲ್ಲೇ ಇದ್ರು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಓಹೋ, ಏನೋ ನೀನು ಏನು ಆಟ ಆಡಿದ್ರು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ಟ? ಎಷ್ಟು ಆಟ ಆಡು, ಏನಾರ ಆಟ ಆಡು, ಆರಾಮಾಗೆ ಕದ್ಕೊಂಡೋಗಿ ಮಾರಾಕ್ಬೋದು. ಇವಕ್ಕೇನು ಗೊತ್ತಾಗಿಲ್ಲ ಕಮ್ಮಂಗಿಗಳು ಅಂತ ಮಾಡ್ಕೊಂಬಿಟ್ಟಿದ್ದೀಗ ನೀನು. ಹೇಳು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನೇ ಕಳ್ಳಿ ಮಾಡಕ್ ಬಿಟ್ಲಲ್ಲಪ್ಪ ನಮ್ಮ ಅತ್ತಿಗೆ. ನಾನು ಏನು ಮಾಡಬಾರ್ದು ಪಾಪ ಮಾಡಿವ್ನಿ ಯವ್ವ. ಈ ಕಷ್ಟ ಕೇಳಕ್ ಯಾರು ಇಲ್ವೇ? ನಾನು ಕಳ್ಳಿ ಥರ ಕಾಣಿಸ್ತೀನ? ನಾನು ನೋಡಿದ್ರೆ ಕಳ್ಳಿ ಥರ ಅನ್ನಿಸ್ತದ ನಿಮಗೆ? ನಾನು ಹೇಳಿ, ನಾನಂತೂ ಇಂಥ ಕೆಲಸನ ಎಂದೂ ಮಾಡಿಲ್ಲ ನೋಡಿ. ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನಂತ ಕಳ್ಳಿ ಅಲ್ಲ ಅತ್ತಿಗೆ. ನನ್ನಂತ ಸಾಚ ಯಾರೂ ಇಲ್ಲ ನೋಡಿ. ಅವಾಗೇನೋ ತಪ್ಪು ಮಾಡಿದ್ದೀನಿ ಅಂದ ತಕ್ಷಣ ಜೀವನ ಪೂರ್ತಿ ತಪ್ಪು ಮಾಡೋಕ್ಕಾಯ್ತದ? ಏಳು ನೀನೇ ಏನೋ ಸಣ್ಣ ತಪ್ಪು ಮಾಡಿರ್ತೀವಪ್ಪ ಅವಾಗ. ಇವಾಗ ನಾನು ನ್ಯಾಯವಾಗಿ ಸೊರೋಗಿಲ್ವೇ ನಾನು? ಆದರೂ ಈಗ ನನ್ನೇ ಹಿಡ್ಕೊಂಡಿದ್ದೀರಾ ನೀವು ಅಂತಂದರೆ ಏನು ಅರ್ಥ? ಅಯ್ಯೋ ಬುಡಿ, ಗೊತ್ತಾಯ್ತು. ನನ್ನಂತೂ ನನ್ನ ಬಗ್ಗೆ ನೀವು ಬರೀ ಕೆಡ್ದಾಗೇನೇನಿಯಾ ತಿಳ್ಕೊಂತಿನೇ ಇದ್ದೀರಾ ನೀವು. ಏಯ್ ಮುಚ್ಚೆ ಸಾಕು, ಕಂಡೀವ್ನಿ. ಬೆಳಿಗ್ಗೆ ಹೋಗ್ಬಿಟ್ಟು ರತ್ನಮ್ಮನ ಹೋಟ್ಲು ರತ್ನಮ್ಮಂಗ ಎಮ್ಮಂಗೆ ಎಲ್ಲನೂ ಮಾರಿರೋದು ನಾನೇನು ಕಂಡಿಲ್ಲ ಅಂತ ಅನ್ಕೋಬಿಟ್ಟೇನೆ ಬಿಲಾಲಿ. ಸಾಕು. ನೀನು ನಿನ್ನ ಆಕ್ಟಿಂಗು ಅಬ್ಬಬ್ಬಬ್ಬಬ್ಬಬ್ಬ ಸೂಪರಾಗಿ ಆಕ್ಟಿಂಗ್ ಮಾಡ್ತೀಯ. ಕಣ್ಣಾರೆ ನಾನೇ ನೋಡಿವ್ನಿ. ಎತ್ಕೊಂಡೋಗ್ಬಿಟ್ಟ ರತ್ನಮ್ಮಂಗೆ ಮಾರಿರೋದನ್ನ. ಬ್ಯಾರೆ ಯಾರೋ ಏನೋ ಹೇಳಿಲ್ಲ. ಸಾಕು, ಸುಮ್ ಕುತ್ಕ ನೋಡು. ಇದೇ ಕೊನೆ. ನೀನು ನಿನ್ನ ಮಗ ಒಯ್ತಿರ್ಬೇಕಷ್ಟೇನೇನೆ. ಏನ್ ಪದಿ, ಏನಾಯ್ತು? ಯಾಕೆ ಹಿಂಗ್ ಜೋರಾಗಿ ಕಿತ್ತಾಡ್ತಾ ಇದ್ದೀರಾ? ಅಣ್ಣ, ನನ್ ಬಡವಿ ಇರ್ಬೋದಣ್ಣ, ಆದ್ರೆ ನನ್ ಕಳ್ಳಿ ಅಲ್ಲ ಕಣಣ್ಣ, ಕಳ್ಳಿ ಅಲ್ಲ. ನೋಡೋಣ ಅತ್ತಿಗೆ, ನನ್ ಬಡವರು ಅಂತ ಹೇಳ್ಬಿಟ್ಟು ಬಿಡು. ನಾನಂತೂ ಬಡವರು ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಳಿನ ಮಾಡಾಕ್ಬಿಟ್ಟವಳೆ ಅತ್ತಿಗೆ. ಅಣ್ಣ, ನಾನು ಕಳ್ಳಿ ತರ ಕಾಣಿಸ್ತೀನೇನಣ್ಣ? ನೋಡೋಣ ಹೊತ್ತಿಗೆ ಹೆಂಗಂತೈತೆ. ನಾನೇನಿಯ ದೊಡ್ಡ ಕಳ್ಳಿನಂತೆ, ನಾನೇ ಕಳ್ತನ ಎಲ್ಲ ಮಾಡ್ಬಿಟ್ಟು ಹಾಲೆಲ್ಲ ಕದ್ದು ಮುಚ್ಚಿ ಮಾರಾಕ್ತಿದ್ದೀನಂತೆ. ಹೊತ್ತಿಗೆ ನೀನಿಯ ನೋಡಿದ್ದೀನಿ ಅಂತ ಹೇಳ್ತೈತೆ. ಅಣ್ಣ, ನಾನು ನೋಡಿದ್ರೆ ಹಂಗೆ ಕಾಣಿಸ್ತೀನೇನಣ್ಣ? ಹೌದು ಕಣ್ಣ. ಅವಾಗೇನೋ ನನ್ನ ಮಗ ನಾನು ಸಣ್ಣದು ಪುಟ್ಟ ತಪ್ಪು ಮಾಡಿರ್ಬೋದು, ಆದರೆ ಇಂಥ ಬೇವರ್ಸಿ ಕೆಲಸ ಮಾಡಿಲ್ಲ ಕಣಣ್ಣ. ನೋಡು, ಕೆಲಸ ಕೊಡೋಕ್ಕಿಲ್ಲ, ನಮ್ಮ ಮನೆಯ ಕೆಲಸ ಮಾಡಬೇಡ ಅಂತ ಒಂದೇ ಸಲ ಕಳಿಸ್ಬಿಡೋಣ. ನಾನೇನು ಕೇಳೋಕ್ಕಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನಾನಂತೂ ಇಂಥ ಕದಿಯ ಅಂತ ಕೆಲಸ ಮಾಡೋಕ್ಕಿಲ್ಲ ಕಣಣ್ಣ. ಅವಮಾನ ಮಾಡಿ ಕಳಿಸ್ತೈತೆ ಹೊತ್ತಿಗೆ ನನ್ನೇನೆನಿಯ. ಅಣ್ಣ, ನೀನಾದ್ರೂ ಹೇಳೋಣ. ಈ ತಂಗಿ ಮೇಲೆ ನಂಬಿಕೆ ಐತೆ ಅಂತ ಹೇಳ್ಬಿಟ್ಟು ಹೇಳೋಣ. ಕದಿಯಕ್ಕಿಲ್ಲ ನಾನು ಅಂತ ಹೇಳ್ಬಿಟ್ಟು ಸುಮ್ಮನೆ ನನ್ನ ಮೇಲೆ ಆಪಾದನೆ ಹೊರಿಸ್ತೈತೆ. ಯಾವಳು ಹೇಳ್ಕೊಟ್ಟವ್ರೆ ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಹಿಂಗೆಲ್ಲ ನನ್ನ ಹೇಳ್ತಿರೋದು ಹೊತ್ತಿಗೆ. ಹೇಳೋಣ, ಕೆಲಸ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾಯ್ತು ಹೊತ್ತಿಗೆ. ಲೇ, ನಿನ್ನ ಆಟಕ ಏನು ಅಂತ ಊರೂರಿಗೆ ಗೊತ್ತು, ನನ್ನ ಗಂಡಂಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಊರೂರ್ಗೆನೇನಿಯ ಇಲ್ಲಿ ನಸ್ಗುನಿ ಥರ ನಾಟಕ ಆಡ್ಕೊಂಬಿಡ್ಬೋದ್ರೆ ಗೊತ್ತಿಲ್ಲ ಅನ್ಕೊಬಿಟ್ಟ ರೀ. ಮುಗಿದು ಕಳಿಸ್ರಿ ಅವಳನ್ನ ಫಸ್ಟು. ನಾನೇ ನೋಡಿವ್ನಿ. ದೊಡ್ಡ ಕಂತ್ರಿ ಕೆಲಸ ಮಾಡ್ತಾವಳೆ. ಹಾಲು ಎತ್ಕೊಂಡೋಗಿ ಮಾರ್ತಾವಳೆ. ಹೋಟ್ಲು ರತ್ನಮ್ಮಂಗೆ ಕೊಟ್ಬಿಟ್ಟು ಬಂದವಳೆ ಅಂತ ನಾನು ಸಣ್ಣಕ್ಕೆ ನೋಡಿವ್ನಿ. ಮುಚ್ಕೊಂಡು ಇವಳು ಈಚೆ ಕಡೆ ಕಳಿಸ್ರಿ. ಲೇ, ಇದು ನನ್ನ ಮಗಂದ ಕಣೆ, ನನ್ನ ಇಷ್ಟ. ನಾನು ಯಾರನ್ನ ಬೇಕಾದ್ರೆ ಈಚೆ ಕಡೆ ಕಳಿಸ್ತೀನಿ. ನನ್ನ ಮಗಂದಿದು. ಹೋಯ್ತಾ ಇರೆ ಸುಮ್ಕೆನೇನೆ. ನಿನ್ ಮಗಂಗೆ ಬೆಳಿಗ್ಗೆ ಎಲ್ಲ ಹೇಳಿದೀನಿ ನಾನು, ಬ್ಯಾಡ ಕಿತಾಪತಿ ಕೆಲಸ ಇಕ್ಕೊಳಕ್ ಹೋಗ್ಬೇಡ. ನನ್ನ ಮಗ ಏನೋ ಒಪ್ಪಿ ತೊಪ್ಪಿ ಕೆಲ್ಸಕ್ಕೆ ಮಾಡಿಕೊಬಿಟ್ಟವ್ನು. ನಿನ್ನ 420 ಕೆಲಸ ಮಾಡ್ಬಿಟ್ಟು ಉಗಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದೀನಿ. ಆದ್ರೂ ನೀನು ಇಂಥ ಕೆಲಸ ಮಾಡ್ಬಿಟ್ರೆ ಹೆಂಗಮ್ಮಿ? ಈಗ ಮಾಡಿಲ್ಲ ಅಂತಂದ್ರೆ ನಂಬತ್ತಾನೆ ಹೆಂಗೆ ಹೇಳು? ನೀನ್ ಮಾಡಿರೋದೆಲ್ಲ ಅಂತ ಕೆಲಸ ನೆನೆಯ. ಹೋಗ್ಬಿಟ್ಟು ಹೋಟ್ಲ ಅಮ್ಮನ ಕೇಳ್ಕೊಂಬಿಟ್ಟು ಬರ್ತೀನಿ ಇರು. ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರೋಣ. ಬೇಡ,
ಬೇಡ. ನಿಂಗೆ ನನ್ನ ಮ್ಯಾಲ ನಂಬಿಕೆ ಇಲ್ಲ ಅಂತಂದ್ರೆ ಬೇಡ ಬಿಡು, ಇಲ್ಲಿಂದ ಹೊಂಟೋಯ್ತೀನಿ. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ನನ್ನ ಮಾನ ಮರುವದಿ ಎಲ್ಲ ಯಾಕೆ ಕಳೀತೀರಾ? ಒಂದು ಕ್ಷಣ ನಾನು ಇಲ್ಲಿ ಇರಕ್ಕಿಲ್ಲ, ಹೊಂಟೋಯ್ತೀನಿ ನಾನು. ನನ್ನ ಮೇಲೆ ಅವಮಾನ ಮಾಡ್ತಿದ್ದೀರಲ್ವಾ, ನನ್ನ ಮೇಲೆ ಡೌಟ್ ಪಡ್ತಿದ್ದೀರಲ್ವಾ? ಸರಿ ಆಯ್ತು ಬಿಡಿ, ಒಂದು ಕ್ಷಣ ನಾನು ಇಲ್ಲಿ ಇರಕ್ಕಿಲ್ಲ, ಹೊಂಟೋಯ್ತೀನಿ ಅಷ್ಟೇನೆ. ಅದನ್ನೇ ನಾನು ಅವಾಗಿಂದ ಹೇಳ್ತಿರೋದು. ನಾನೇನಾದ್ರೂ ನಿನ್ಗೆ ಇಂಗ್ಲೀಷಾಗಿ ಹೇಳ್ತಾ ಇವನೇ, ನಾನು ಅದನ್ನೇ ಹೇಳ್ತಿರೋದು. ಮೊದ್ಲು ನೋಡಿ ಇಲ್ಲಿಂದ ಸಾಕು, ನಿನ್ ಸವಾಸ ಸಾಕಾಗೋಗ್ಬಿಟ್ಟೈತೆ ನನಗೂನುವೆ. ಮಳ್ಳಿ ಮಳ್ಳಿ ಮಿಂಚುಳ್ಳಿ ಇವಾಗ ಹೋಗ್ಬಿಟ್ಟ ಅಮ್ಮನ್ ಕೇಳಿದ್ರೆ ಇವಳು ಬಂಡವಾಳ ಎಲ್ಲ ಬೊಯ್ಲಾಯ್ತದೆ ಅಂತ ಹೇಳ್ಬಿಟ್ಟು ಏನ್ ನಾಟಕ ಆಡ್ತಾಳೆ ನೋಡು, ನಾಟಕದ ರಾಣಿ. ನಾನೇನು ಕದ್ದಿಲ್ಲ, ಮೋಸ ಮಾಡಿಲ್ಲ. ಆದ್ರೆ ಊರವ್ರನ್ನೆಲ್ಲ ಕೇಳ್ಕೊಂಡ್ ಬಂದ್ರೆ ನನ್ ಮಾನ ಮರ್ವಾದಿ ಹೋಯ್ತದೆ ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡ್ತಾ ಇವ್ನಿ ಅಷ್ಟೇ. ಮಾನ ಮರ್ವಾದಿ ಎಲ್ಲ 3 ಕಾಸ್ಗೆಲ್ಲ ಹೋಗ್ಬಿಡ್ತದ ನಂದು. ಮಾನ ಮರ್ವಾದಿ ಇಲ್ಲ ಅಂತ ಅನ್ಕೊಂಬಿಟ್ಟ, ನನ್ ಮಾನ ಮರ್ವಾದಿ ಅಂತೂ ಇರಕ್ಕಿಲ್ಲ ನೋಡಿ. ಆಯ್ತು, ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ನೀವು ನಾನು ತಪ್ಪು ಮಾಡಿದೀನಿ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಿಲ್ಲ. ನಿಮ್ಮಂತ ಅದೇನೋ ಅಂತಾರಲ್ಲ, ಅನುಮಾನ ಪಡೋ ಜನ ನಾನು ನೋಡೇ ಇಲ್ಲ. ನೀವೇ ಉದ್ಧಾರ ಆಗಿ ಹಾಳಾಗೋಗಿ ಏನಾರ ಮಾಡ್ಕೊಂಡು ಹೋಗಿ, ನಾನಂತೂ ಇಲ್ಲಿಂದ ಹೋಯ್ತೀನಿ. ಅವಳನ್ನ ಕೇಳ್ತೀನಿ ಇವಳನ್ನ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತಾರೆ ನನ್ನೇನೇನಿಯ. ಊರು ತುಂಬ ನನ್ನ ಮಾನ ಮರ್ವಾದಿ ಕಳಿಬೇಕು ಅಂತ ಗಂಡ ಏನ್ರು ನಿರ್ಧಾರ ಮಾಡ್ಬಿಟ್ಟಿದ್ದೀರಲ್ವಾ? ನಿಮ್ಮ ಒಬ್ರದೇನಿ ಹಸುಗಳಿರೋದು, ಇನ್ನೇನು ಪ್ರಪಂಚದಾಗ ಇನ್ಯಾರು ಸಾಕೇ ಇಲ್ಲ. ಹೂ ಕಣೆ, ಸಾಕಿಲ್ಲ ಯಾರನ್ನೂ. ಏನೇ ಇವಾಗ? ಹೌದು, ಯಾರು ಸಾಕಿಲ್ಲ, ನಾವೇ ಸಾಕಿರೋದು, ನಾವೇ ಸಂದಾಕಿರೋದು. ಅದೆಲ್ಲ ಯಾಕೆ? ಸುಮ್ಮನಿದ್ಬಿಡು, ನನಗೆ ಮೈಯೂರಿಸ್ಬೇಡ ನನಗೆ. ಅದೇನೋ ಅಂತಾರಲ್ಲ ಹಂಗೆ ತಿಕ್ಲತ್ತಿಸ್ಬಿಟ್ಟು ಸುಮ್ಮನೆ ಉರಿಸ್ತಾಳೆ ಸುಮ್ಕೇನಿಯ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲ್ತ್ಕ ಸುಮ್ಕೇನಿಯ. ನನ್ನ ಮಗಂಗಂತೂ ಮಾನ ಮರ್ಯಾದಿಲ್ಲ ನನ್ನ ಮಗಂಗೆ. ಇಕ್ಕೊಂಡವ್ ನಿಮ್ಮನ್ನ ಕೆಲ್ಸಕ್ಕೆ. ನಾನಾಗಿದ್ರೆ ಯಾವತ್ತೋ ಹೋಗುದ್ ಕಟ್ತಿದ್ದೆ. ಹೋಗೆ ಸುಮ್ಕೇನೇನೆ, ನೀವ್ಯಾರು ಉದ್ಧಾರ ಆಗಲ್ಲ. ಹಾಳಾಗೇನಿಯ ಹೋಗೋದು, ಹಾಳಾಗೇನಿಯ ಹೋಗ್ರಿ. ನೋಡ್ದ ನಿನ್ ತಂಗಿ ಆಡ ಮಾತುಗಳನ್ನ. ಅಯ್ಯೋ ನನ್ನ ಮಗು ನಾನು ಎಣ್ಣೆನೆನೆಯ ಹೇಳ್ದೆ, ಯಾಕ್ಲ ಮಾಡಿಕೊಂಡೆ ಕೆಲ್ಸಕ್ಕೆ, ಯಾಕ್ಲ ಮಾಡಿಕೊಂಡೆ ಅಂದ್ರೆ ಹೋದ್ರಲ್ಲಿ ಬಿಡಪ್ಪ ಪಾಪ ಬೀದಿನಾಗವ್ರೆ ಕಷ್ಟದಾಗವ್ರೆ ಅಂತ ಹೇಳಿದ್ರು. ನೋಡಿ ಒಂದೇ ದಿನಕ್ಕೆ ಹಿಂಗೆ ಮಾಡ್ತಾಳೆ ಅಂತ ನಾನು ಕನ್ಸು ಮನ್ಸಾಗುನ್ವಿ ಅನ್ಕೊಂಡಿರ್ಲಿಲ್ಲ. ಎಂತಕ್ಕೆ ಅಮಿಯ ಮಾಡ್ಬಿಟ್ಟಿರೋದು. ಅಯ್ಯೋ ಹೋಗತ್ತಾಗಿ.